ಶ್ರೇಯಃಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಮಂಗಳಮಯನಾದಂತಹ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಬ್ರಹ್ಮೋತ್ಸವ ವೈಭವದಿಂದ ನಡೆದು ಬರುತ್ತಿರುವುದು ನಿಮಗೆಲ್ಲರಿಗೂ ತಿಳಿದಂತಹ ವಿಷಯವೇ ಆಗಿದೆ. ಈ ಶುಭಕರವಾದಂತಹ ಸಂದರ್ಭದಲ್ಲಿ ತಿರುಮಲದ ಒಂದು ಅಪೂರ್ವವಾದಂತಹ ಆಚಾರವನ್ನು ಅನುಸರಿಸಿಕೊಂಡು 5ನೆಯ ದಿನವಾದಂತಹ ಇಂದು ಗರುಡ ಸೇವೆಯ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಸರ್ಕಾರದ ವತಿಯಿಂದ ಆ ವಾಹನದಲ್ಲಿ ಪರಿಶೋಭಿಸುವಂತಹ ಮಲಯಪ್ಪ ಸ್ವಾಮಿಗೆ ವಿಶೇಷವಾದಂತಹ ವಸ್ತ್ರಗಳನ್ನು ಹಾಗೂ ಕಾಣಿಕೆಗಳನ್ನು ಒಪ್ಪಿಸುವಂತಹ ಸಂದರ್ಭ. ಈ ರಮಣೀಯವಾದಂತಹ ದೃಶ್ಯಾವಳಿಗಳನ್ನು ತಾವು ತೆರೆಯ ಮೇಲೆ ವೀಕ್ಷಿಸಬಹುದು. ತಿರುಮಲ ಕ್ಷೇತ್ರಕ್ಕೆ ಆಗಮಿಸಿರುವ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಭಕ್ತಿಪೂರ್ವಕವಾಗಿ ಪರಮಾತ್ಮನಿಗೆ ಈ ಕಾಣಿಕೆಯನ್ನು ಹಿಂದಿನವರೆಲ್ಲರೂ ನಡೆದುಕೊಂಡು ಬಂದಂತಹ ಒಂದು ಆನವಾಯಿತಿಯ ಪ್ರಕಾರವಾಗಿ ಸಮರ್ಪಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅತ್ಯಂತ ವಿಶೇಷ ಮೆರವಣಿಗೆ ಹಾಗೂ ಮತ್ತಿತರ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳು ಇಲ್ಲಿ ನಮಗೆ ಕಂಡುಬರುತ್ತವೆ. ಈ ಶುಭಕರವಾದಂತಹ ವೈಭವವನ್ನು ನಾವಿದೀಗ ವೀಕ್ಷಿಸಿ ಧನ್ಯರಾಗೋಣ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಪರಮಾತ್ಮನಿಗೆ ಇನ್ನಷ್ಟು ವಿಶೇಷವಾದಂತಹ ಕಾಣಿಕೆಗಳು ಹಾಗೂ ಮತ್ತಿತರ ಕೊಡುಗೆಗಳು ಕೊಡಲ್ಪಡುತ್ತವೆ. ಈ ಎಲ್ಲ ವಿಶೇಷಗಳನ್ನು ವೀಕ್ಷಿಸುತ್ತಾ ನಾವು ಧನ್ಯರಾಗೋಣ. ಆಂಜನೇಯನ ಸುಂದರವಾದಂತಹ ಒಂದು ಸುಧಾಮೂರ್ತಿ, ಪರಮಾತ್ಮನ ಸಾನ್ನಿಧ್ಯದಲ್ಲಿ ಆಂಜನೇಯನಿಗೆ ವಿಶೇಷವಾದಂತಹ ಪಾತ್ರವಿದೆ. ತಿರುಮಲ ಕ್ಷೇತ್ರದಲ್ಲಿ ಭಕ್ತರೆಲ್ಲರಿಗೂ ಪ್ರಾಧಾನ್ಯತೆ ಇದೆ. ಭಕ್ತರುಗಳಲ್ಲಿ ಅಗ್ರೇಸರನಾಗಿರುವಂತಹ ಭಕ್ತ ಶಿಖಾಮಣಿಯಾಗಿರುವಂತಹ ಆಂಜನೇಯನಿಗಂತೂ ಇದು ಹುಟ್ಟಿದ ಮನೆಯೇ ಆಗಿದೆ. ಅಂಜನಾದೇವಿ ತಪಸ್ಸುಗೈದಂತಹ ಅಂಜನಾದ್ರಿ ಈ ಶೇಷಾಚಲದ ಒಂದು ಭಾಗವಾಗಿದೆ. ಇಲ್ಲಿ ಆಂಜನೇಯನ ಬಾಲ್ಯ ಕಳೆದಿದೆ ಎಂಬುದಾಗಿ ಪುರಾಣಗಳು ಹೇಳುತ್ತಿವೆ. ಒಟ್ಟಾರೆ ಆಂಜನೇಯನ ಅತ್ಯಂತ ಸನ್ನಿಹಿತವಾದ ಅತ್ಯಂತ ಪರಿಚಿತವಾದಂತಹ ಸ್ಥಾನ ಇದಾಗಿದ್ದು, ಆಂಜನೇಯ ದೇವಾಲಯವನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಈ ಆಂಜನೇಯ ದೇವಾಲಯವು ತಿರುಮಲದ ಪ್ರಧಾನವಾದಂತಹ ದೇವಾಲಯದ ಹೆಬ್ಬಾಗಿಲಿಗೆ ಎದುರಾಗಿದೆ. ಪರಮಾತ್ಮನಿಗೆ ನಮಸ್ಕರಿಸಿರುವಂತಹ ಭಂಗಿಯಲ್ಲಿ, ನಮಸ್ಕಾರ ಮುದ್ರೆಯಲ್ಲಿ ಆಂಜನೇಯನು ಇಲ್ಲಿ ನೆಲೆಗೊಂಡಿದ್ದಾನೆ. ಬಾಲ್ಯದಲ್ಲಿ ಅತ್ಯಂತ ತುಂಟನಾಗಿದ್ದಂತಹ ಹನುಮನು ಈ ಶೇಷಾಚಲದಲ್ಲಿ ಅಲ್ಲಲ್ಲಿ ಇದ್ದಂತಹ ಋಷಿಗಳ ಕುಟೀರಗಳಿಗೆ ಹೋಗಿ ಅವರ ಆಸನಗಳನ್ನು, ಕಮಂಡಲುಗಳನ್ನು ಅಥವಾ ತಪಸ್ಸು ಮಾಡುವಾಗ ಬಳಸುವಂತಹ ದಂಡವನ್ನು ಅಥವಾ ಜಪ ಮಾಡುವುದಕ್ಕೆ ಉಪಯೋಗಿಸುವಂತಹ ಜಪಮಾಲೆಯನ್ನು ಮತ್ತಿತರ ವಸ್ತುಗಳನ್ನು ಅಸ್ತವ್ಯಸ್ತ ಮಾಡುವುದು, ಕೊಂಡೊಯ್ದು ನೀರಿನಲ್ಲಿ ಎಸೆಯುವುದು, ಇಂತಹ ಅನೇಕ ಚೇಷ್ಟೆಗಳನ್ನು ಮಾಡುತ್ತಿದ್ದುದು ಪ್ರಸಿದ್ಧವಾದಂತಹ ವಿಷಯವೇ ಆಗಿದೆ. ಹೀಗೆ ತಪಸ್ಸಿನಲ್ಲಿ ಮುಳುಗಿದ್ದ ನಿಷ್ಠಾವಂತರೂ ನಿಯಮಪಾಲಕರೂ ಆಗಿದ್ದಂತಹ ಋಷಿಗಳನ್ನು ಪೀಡಿಸುವಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ದ ಆಂಜನೇಯನನ್ನು ಇಲ್ಲಿರುವಂತಹ ಆಂಜನೇಯ ದೇವಾಲಯದಲ್ಲಿ ಅಂಜನಾದೇವಿ ಕಟ್ಟಿ ಹಾಕಿದಳಂತೆ. ಬೇಡಿಗಳಿಂದ ಅವನನ್ನು ಕಟ್ಟಿದಳು ಎಂಬುದಾಗಿ ಹೇಳುತ್ತಾರೆ. ಹಾಗೆ ಕಟ್ಟಲ್ಪಟ್ಟ ಕೈಗಳಿಂದ ಕೂಡಿರುವಂತಹ ಆಂಜನೇಯನ ಮೂರ್ತಿ ಈ ದೇವಾಲಯದ ಎದುರು ಭಾಗದಲ್ಲಿದೆ.
ಇದನ್ನು ಬೇಡಿ ಆಂಜನೇಯ ದೇವಾಲಯ ಎಂದೇ ಕರೆಯುವುದು ವಾಡಿಕೆ. ಬೇಡಿ ಎನ್ನುವಂತಹ ಶಬ್ದವು ಅಚ್ಚ ಕನ್ನಡದ ಶಬ್ದವೇ ಆಗಿದೆ. ಕೈಗೆ ಬೇಡಿಯನ್ನು ಹಾಕಿದ್ದರಿಂದ ಅವನು ಬೇಡಿ ಆಂಜನೇಯನಾಗಿದ್ದಾನೆ. ಅಥವಾ ಭಕ್ತರಿಗೆ ಬೇಡಿ, ನೀವು ನನ್ನಲ್ಲಿ ಬೇಡಿ ಅಂದರೆ ಬೇಡಿದ್ದೆಲ್ಲವನ್ನು ಕೊಡುತ್ತೇನೆ, ನೀವು ಕೇಳಿ ಎನ್ನುವಂತಹ ಅರ್ಥವನ್ನು ಕೂಡ ನಾವು ಮಾಡಿಕೊಳ್ಳಬಹುದು ನಮ್ಮ ಅನುಕೂಲಕ್ಕೆ. ಅಥವಾ ಪರಮಾತ್ಮನನ್ನು ನೋಡಿ ನೀವು ಬೇಕಾದದ್ದನ್ನು ಕೇಳಿ, ಬೇಡಿಕೊಳ್ಳಿ. ಅವನು ಸಾಕ್ಷಾತ್ ಕಲ್ಪವೃಕ್ಷ ಸದೃಶನಾಗಿದ್ದಾನೆ. ಕಲಿಯುಗದ ಭಕ್ತಜನರನ್ನು ಉದ್ಧರಿಸುವುದಕ್ಕಾಗಿಯೇ ಇಲ್ಲಿ ನೆಲೆ ನಿಂತಿದ್ದಾನೆ ಎಂದು ಮಾರ್ಗದರ್ಶನವನ್ನು ಮಾಡುತ್ತಿರಬಹುದು. ಆದ್ದರಿಂದ ತಿರುಮಲ ಕ್ಷೇತ್ರದಲ್ಲಿ ಈ ಎಲ್ಲ ವೃತ್ತಾಂತಗಳನ್ನು ತಿಳಿದಂತಹ ಭಕ್ತರು ಮೊದಲು ಆಂಜನೇಯನ ದರ್ಶನವನ್ನು ಮಾಡಿಕೊಂಡು ಆಮೇಲೆ ಶ್ರೀನಿವಾಸನ ದರ್ಶನಕ್ಕೆ ಹೋಗುವಂತಹ ಪರಿಪಾಟಿಯೂ ಇದೆ. ಇದು ಅತ್ಯಂತ ಸುಲಭವೂ ಆಗಿದೆ. ಯಾಕೆಂದರೆ ತಿರುಮಲ ಕ್ಷೇತ್ರದಲ್ಲಿ ಬಂದಂತಹ ಭಕ್ತರು ಅಖಂಡ ಅಥವಾ ಅಖಿಲಾಂಡ ಎಂದು ಕರೆಯಲ್ಪಡುವಂತಹ ಒಂದು ಸ್ಥಾನದಲ್ಲಿ ದೀಪವನ್ನು ಬೆಳಗಿಸುವಂತಹ ಪರಿಪಾಟಿಯನ್ನು ಹೊಂದಿದ್ದಾರೆ. ಹಲವು ಭಕ್ತರು ಇಲ್ಲಿಯೇ ತೆಂಗಿನಕಾಯಿಯನ್ನು ಒಡೆದು ಅದನ್ನು ಅವರೇ ಭಗವಂತನಿಗೆ ನೈವೇದ್ಯ ಮಾಡುವಂತಹ ಸ್ಥಾನವೂ ಇದಾಗಿದೆ. ಆದ್ದರಿಂದಾಗಿ ಇಲ್ಲಿ ವಿಶೇಷವಾಗಿ ಭಕ್ತರೆಲ್ಲರೂ ಕೂಡ ಸಹಜವಾಗಿಯೇ ಈ ಸ್ಥಾನಕ್ಕೆ ಆಗಮಿಸುತ್ತಾರೆ. ಆ ಅಖಿಲಾಂಡ ಎನ್ನುವಂತಹ ಸ್ಥಾನವು ಈ ಬೇಡಿ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ಇರುವುದರಿಂದ ಕಂಡಂತಹ ಹನುಮನಿಗೆ ಒಂದು ನಮಸ್ಕಾರವನ್ನು ಹಾಕುವುದಕ್ಕೆ ಭಕ್ತರಿಗೆ ವಿಶೇಷವಾದ ಮಾರ್ಗದರ್ಶನದ ಅಪೇಕ್ಷೆ ಇರುವುದಿಲ್ಲ. ಈ ರೀತಿಯಾಗಿ ಒಂದು ವಿಶೇಷವಾದಂತಹ ಸ್ಥಾನವಾಗಿ ಶೋಭಿಸುತ್ತಿರುವಂತಹ ಭಕ್ತಾಗ್ರೇಸನ ಸಾನ್ನಿಧ್ಯದಿಂದ ವಸ್ತ್ರ ಸಮರ್ಪಣೆಗೆ ಬೇಕಾದಂತಹ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸುತ್ತಾರೆ. ಈ ಎಲ್ಲ ಪೀಠಿಕೆ ಆಂಜನೇಯ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಪೀಠಿಕೆಯನ್ನು ಹಾಕುವುದಕ್ಕೆ ಕಾರಣ ಈ ಆಂಜನೇಯ ದೇವಾಲಯದಿಂದಲೇ ವಸ್ತ್ರ ಸಮರ್ಪಣೆಯ ಸಿದ್ಧತೆಗಳನ್ನು ನಡೆಸಿಕೊಂಡು ಇಲ್ಲಿಂದಲೇ ಆ ವಸ್ತ್ರವನ್ನು ತಲೆಯ ಮೇಲೆ ಹೊತ್ತು ಅವರು ಅದನ್ನು ಪರಮಾತ್ಮನಿಗೆ ಒಪ್ಪಿಸುತ್ತಾರೆ. ಆದ್ದರಿಂದಾಗಿ ಇಂತಹ ಒಂದು ವಿಶೇಷವಾದಂತಹ ಪ್ರಕ್ರಿಯೆಯಲ್ಲಿ ನಡೆದು ಬರುತ್ತದೆ ಎನ್ನುವುದನ್ನು ನಾವೀ ಸಂದರ್ಭದಲ್ಲಿ ಮರೆಯುವಂತಿಲ್ಲ. ಆತ್ಮೀಯ ವೀಕ್ಷಕರೇ, ಇಲ್ಲೊಂದು ವಿಶೇಷವಾದ ದೃಶ್ಯಾವಳಿಯನ್ನು ವೀಕ್ಷಿಸುತ್ತಿದ್ದಿರಿ. ಇದು ತಿರುಮಲ ಕ್ಷೇತ್ರದ ಬಂಗಾರದ ಬಾಗಿಲಿನ ಹೊರಮೈ ಎಂದು ಹೇಳಬಹುದು, ಅಥವಾ ಅದರ ಪ್ರತಿಕೃತಿ ಎಂದು ಕೂಡ ನಿಮಗೆ ನಾವು ವಿನಯಪೂರ್ವಕವಾಗಿ ತಿಳಿಯಪಡಿಸಬಹುದಾಗಿದೆ.
ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಶ್ರೀ ಜಗನ್ಮೋಹನ ರೆಡ್ಡಿಯವರು ಇದೀಗಲೇ ಬೇಡಿ ಆಂಜನೇಯ ದೇವಾಲಯದ ಸಮೀಪದಲ್ಲಿ ಆ ವಾಹನವನ್ನು ಇಳಿದು ಆಂಜನೇಯನ ಸನ್ನಿಧಿಗೆ ಆಗಮಿಸಿದ್ದಾರೆ. ಅರ್ಚಕರು ಅವರ ಕೈಯಿಂದ ಪೂಜೆಗಳನ್ನು ಪರಮಾತ್ಮನಿಗೆ ಒಪ್ಪಿಸಿ, ಅಂದರೆ ಅವರ ಪರವಾಗಿ ಆಂಜನೇಯನ ಕೆಲವು ಪೂಜೆಗಳನ್ನು ಮುಗಿಸಿ ಆನಂತರ ಅಲ್ಲಿಯ ಒಂದು ಆಸನದಲ್ಲಿ ಅವರನ್ನು ಕುಳ್ಳಿರಿಸಿ ಮುಂದಿನ ಪ್ರಕ್ರಿಯೆಗಳಿಗೆ ಮಾರ್ಗದರ್ಶನವನ್ನು ಮಾಡುತ್ತಾರೆ. ಆಂಜನೇಯನ ಸಾನ್ನಿಧ್ಯದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಆಂಧ್ರ ಪ್ರದೇಶದ ಕೆಲವು ಮಂತ್ರಿಗಳು ಹಾಗೂ ಸ್ಥಳೀಯ MLAಗಳು ಹಾಗೂ ಮತ್ತಿತರ ಅಧಿಕಾರಿಗಳು ಅವರ ಜೊತೆಗಿದ್ದಾರೆ. ಪರಿಮಿತ ಸಂಖ್ಯೆಯ ಪರಿವಾರದೊಂದಿಗೆ ಅವರು ಇಲ್ಲಿ ಆಗಮಿಸಿರುವುದನ್ನು ತಾವು ಗಮನಿಸಬಹುದು. ಆಂಜನೇಯನಿಗೆ ಮಂಗಲ ನೀರಾಜನವನ್ನು ನಿವೇದಿಸಿರುವಂತಹ ಸುಂದರ ಸಂದರ್ಭವನ್ನು ತಾವಿದೀಗ ಗಮನಿಸುತ್ತಿದ್ದೀರಿ. ಆಂಜನೇಯನ ದರ್ಶನವನ್ನು ಕೂಡ ಮಾಡಿಕೊಳ್ಳಬಹುದಾದಂತಹ ಒಂದು ಸುವರ್ಣಾವಕಾಶ ನಿಮಗೆಲ್ಲರಿಗೂ ಕಂಡುಬಂದಿದೆ. ಬೇಡಿ ಆಂಜನೇಯನ ಈ ಒಂದು ಶುಭ ಸಾನ್ನಿಧ್ಯದಲ್ಲಿ ನಾವು ಆಂಜನೇಯನ ದರ್ಶನವನ್ನು ಪಡೆದು ಧನ್ಯರಾಗೋಣ. ಭಕ್ತಾಗ್ರೇಸರನಾಗಿರುವಂತಹ ಆಂಜನೇಯನಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ನಾವು ಮುಂದುವರಿಯೋಣ. ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಆಂಧ್ರ ಪ್ರದೇಶದ ಕೆಲವು ಪ್ರಧಾನವಾಗಿರುವಂತಹ ಮಂತ್ರಿಗಳು ಹಾಗೂ ದೇವಸ್ಥಾನದ ಪಾಲಕ ಮಂಡಳಿಯ ಅಧ್ಯಕ್ಷರು ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಿರುವುದನ್ನು ತಾವು ಗಮನಿಸಬಹುದಾಗಿದೆ. ಈ ಶುಭ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಯುವ ಮುಖ್ಯಮಂತ್ರಿಗಳು ಪರಿವಟ್ಟ ಎಂದು ಕರೆಯಲ್ಪಡುವಂತಹ ಒಂದು ವಿಶೇಷ ವಸ್ತ್ರವನ್ನು ಸೇವೆಗಾಗಿ ಧರಿಸುತ್ತಾರೆ. ಅಂದರೆ ಭಗವಂತನ ಸೇವಕರಿಗೆ ಮಾಡುವಂತಹ ಒಂದು ವಿಶೇಷವಾದಂತಹ ಒಂದು ಸಿದ್ಧತೆ ಇದು. ಭಗವಂತನಿಗೆ ಒಪ್ಪಿಸುವಂತಹ ಒಂದು ವಸ್ತ್ರವನ್ನು ಧರಿಸುವುದಕ್ಕೆ ಬೇಕಾದಂತಹ ಒಂದು ಈ ವಿಶೇಷವಾದಂತಹ ಒಂದು ವಸ್ತ್ರ ವಿನ್ಯಾಸವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಅತ್ಯಂತ ದೀರ್ಘವಾಗಿರುವಂತಹ ಹಾಗೂ ಅತ್ಯಂತ ಬೆಲೆ ಬಾಳುವ ರೇಷ್ಮೆಯ ವಸ್ತ್ರವನ್ನು ಈ ಸಂದರ್ಭದಲ್ಲಿ ಶಿರಸ್ತ್ರಾಣವಾಗಿ ಸುತ್ತುವಂತಹ ಒಂದು ಪದ್ಧತಿ ಈ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಇದೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ವಸ್ತ್ರಧಾರಣ ಪ್ರಕ್ರಿಯೆಯನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಪರಮಾತ್ಮನಿಗೆ ಒಪ್ಪಿಸುವಂತಹ ಆ ಒಂದು ವಸ್ತ್ರವನ್ನು ಅವರು ಪೂರ್ತಿಯಾಗಿ ತಲೆಯ ಮೇಲೆ ಹೊತ್ತು ಕೊಂಡೊಯ್ಯಬೇಕಾದಂತಹದ್ದು. ಆದ್ದರಿಂದ ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಈ ಎಲ್ಲ ವಿಧಿವಿಧಾನಗಳನ್ನು ಅರ್ಚಕರು ವಿಧಿವತ್ತಾಗಿ ನಿರ್ವಹಿಸುತ್ತಿದ್ದಾರೆ. ಆಂಧ್ರ ಪ್ರದೇಶದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಇಲ್ಲಿವರೆಗೆ ತಿರುಮಲ ಕ್ಷೇತ್ರದ ಶ್ರೀನಿವಾಸನಿಗೆ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ, ಅದರಲ್ಲಿಯೂ ಗರುಡ ವಾಹನ ಸೇವೆ ನಡೆಯುವಂತಹ ಸಂದರ್ಭದಲ್ಲಿ ಇದನ್ನು ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಯನ್ನು ನಿರ್ವಹಿಸುವುದು ಒಂದು ಪ್ರಾಚೀನವಾದಂತಹ ಸಂಪ್ರದಾಯವಾಗಿದೆ. ಇದನ್ನು ತಪ್ಪದೇ ಇಲ್ಲಿ ಪಾಲಿಸಿಕೊಂಡು ಬಂದಿರುವುದು ಕೂಡ ಅತ್ಯಂತ ಶ್ಲಾಘನೀಯವಾದಂತಹ ವಿಷಯವಾಗಿದೆ. ಪರಮಾತ್ಮನಿಗೆ ಇಂತಹ ಒಂದು ಶ್ರದ್ಧಾಪೂರ್ವಕವಾದಂತಹ ಒಂದು ವಸ್ತ್ರ ಸಮರ್ಪಣೆಯನ್ನು ಮಾಡುವಂತಹ ಒಂದು ಅವಕಾಶವನ್ನು ಇದೇ ಮೊದಲ ಬಾರಿಗೆ, ನನ್ನ ತಿಳುವಳಿಕೆಗೆ ಸಂಬಂಧಪಟ್ಟಂತೆ ಇವರು ಇದೇ ಮೊದಲ ಬಾರಿಗೆ ಈ ಒಂದು ಅವಕಾಶವನ್ನು ಬಳಸಿಕೊಳ್ಳುತ್ತಿದ್ದಾರೆ. ಈ ಹಿಂದೆಯೂ ಕೂಡ ಅವರು ತಿರುಮಲ ಕ್ಷೇತ್ರಕ್ಕೆ 2-3 ಬಾರಿ ಭೇಟಿಯನ್ನು ಕೊಟ್ಟಿದ್ದಾರೆ. ಆದರೆ ಬ್ರಹ್ಮೋತ್ಸವಕ್ಕೆ ಸಂಬಂಧಪಟ್ಟಂತೆ ವಸ್ತ್ರ ಸಮರ್ಪಣೆಯ ಒಂದು ವಿಶೇಷವಾದಂತಹ ಒಂದು ಸಂದರ್ಭ ಇದಾಗಿದ್ದು, ಇದೆಲ್ಲವೂ ಕೂಡ ನಮಗೆ ಅತ್ಯಂತ ಸಂತೋಷವನ್ನು ನೀಡುವಂತಹ ಒಂದು ಸಂದರ್ಭವಾಗಿದೆ. ಇದೀಗ ತಾವು ವೀಕ್ಷಿಸುತ್ತಿರುವಂತೆ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಈಗ ಪುನಃ ಪ್ರಾರಂಭವಾಗಿ ಮೇಳತಾಳಗಳೊಂದಿಗೆ ಹಾಗೂ ವಿಶೇಷ ವಾದ್ಯ ಸಹಕಾರಾದಿಗಳೊಂದಿಗೆ ಈ ಒಂದು ಪ್ರಕ್ರಿಯೆ ನಡೆಯುವುದನ್ನು ತಾವು ಗಮನಿಸುತ್ತೀರಿ. ಎಲ್ಲ ಪರಿವಾರದವರು ಕೂಡ ಈ ಸಂದರ್ಭದಲ್ಲಿ ಜೊತೆಗಿರುತ್ತಾರೆ. ಹಿಂದೆ ಅತ್ಯಂತ ವಿಸ್ತೃತವಾದಂತಹ ಪರಿವಾರದೊಂದಿಗೆ ಅವರು ಕುಟುಂಬ ಸದಸ್ಯರೊಂದಿಗೂ ಕೂಡ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಆದರೆ ಈಗಿರುವಂತಹ ಒಂದು ವಿಶೇಷವಾದಂತಹ ಪರಿಸ್ಥಿತಿಯಲ್ಲಿ ಅವರು ಪರಿಮಿತ ಪರಿವಾರದೊಂದಿಗೆ ಶ್ರೀನಿವಾಸನ ದರ್ಶನವನ್ನು ಮಾಡಿಕೊಳ್ಳುತ್ತಾರೆ. ಆತ್ಮೀಯ
ಹಂತೆ ಅಶ್ವಾವತೀರ್ಗೋಮತೀರ್ನರುಷಾಸಃ ವೀರವತೀ ಸದಮುಚ್ಛಂದು ಭದ್ರಾಃ ಘೃದಂದೋಹಾನ ಪ್ರಪೀನಾಃ ೇಯಂ तात ಸ್ವಸ್ತಿಭಿಃ ಸದಾನಃ ಯೋ ಮಾಗ್ನೇ ಭಾಗಿನಗೋ ಸಂತಮತ ಗಂಜಿಗೀರ್ಷಧಿ ಅಭಾಗಮಗ್ನೇ ತಂಗುರು ಮಾಮಗ್ನೇ ಭಾಗಿನಂಗುರು ದೇವತಾಯೈ ನಮಃ ಋಗ್ಭುಜಾನೋ ವೃಷಭೇನ ಯುಧ್ಮೋ ಘನಾಘನಃ ಶೋಭನಶ್ಚರುಜನೀನಾಂ ಸಂಕ್ರಂದನೋ ನಿಮಿಷಯೇಕವೀರ ಶತಗೋಸೇನಾಜಯತ್ಸಾತಮಿಂದ್ರಃ ಸಂಕ್ರಂದನೇನ ನಿಮಿಷೇಣ ಜಿಷ್ಣುನಾ ಯುಕ್ತಾರೇಣ ಇದೀಗ ಇಲ್ಲಿಂದ ಮೆರವಣಿಗೆಯ ಮೂಲಕ ಅವರು ತೆರಳುವವರಿದ್ದಾರೆ. ಅದಕ್ಕೆ ಬೇಕಾದಂತಹ ರಕ್ಷಣೆಯ ವ್ಯವಸ್ಥೆಯನ್ನು ಅತ್ಯಂತ ಭದ್ರತೆಯೊಂದಿಗೆ ಮಾಡಿರುವುದನ್ನು ತಾವು ಗಮನಿಸಬಹುದು. ಕೇವಲ ಪರಿಮಿತವಾದಂತಹ ಜನರು ಹಾಗೂ ರಕ್ಷಕ ಭಟರು ಹಾಗೂ ದೇವಸ್ಥಾನದ ಕೆಲವು ಅಧಿಕಾರಿಗಳು ಮಾತ್ರವೇ ಈ ಸಂದರ್ಭದಲ್ಲಿ ಅವರ ಜೊತೆಗಿರಲು ಸಾಧ್ಯ. ಅವರ ಒಂದು ಗೌರವದ ಕುರುಹಾಗಿ ಛತ್ರವನ್ನು ಈ ಸಂದರ್ಭದಲ್ಲಿ ಮುಂದಿರಿಸಿಕೊಂಡು ಮುನ್ನಡೆಯುತ್ತಿದ್ದಾರೆ. ಅದೇ ರೀತಿಯಲ್ಲಿ ಮೇಳ ತಾಳಗಳು ಮುನ್ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ವಿಶೇಷವಾದಂತಹ ಒಂದು ಎಲ್ಲ ವಿಧವಾದ ಸಿದ್ಧತೆಗಳೊಂದಿಗೆ ಮುನ್ನಡೆಯುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಶ್ರೀ ವೆಂಕಟಾಚಲಾಧೀಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ದೇವಸ್ಥಾನದ ಪಾಲಕ ಮಂಡಳಿಯ ಅಧ್ಯಕ್ಷರು ಹಾಗೂ ಅವರ ಶ್ರೀಮತಿಯವರು ಹಾಗೂ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳು ಇವರೆಲ್ಲರೂ ಕೂಡ ಜೊತೆಗಿದ್ದಾರೆ. ತಿರುಮಲ ಕ್ಷೇತ್ರದ ಸಂಯುಕ್ತ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಅವರ ಜೊತೆಗಿದ್ದಾರೆ. ಅಷ್ಟಲ್ಲದೆ ಇನ್ನಿತರ ದೇವಸ್ಥಾನದ ಭದ್ರತಾ ಮುಖ್ಯ ಸಿಬ್ಬಂದಿಗಳು ಹಾಗೂ ಆಂಧ್ರ ಪ್ರದೇಶ ಸರ್ಕಾರದ ಕೆಲವು ಮುಖ್ಯ ಅಧಿಕಾರಿಗಳು ಮಂತ್ರಿಗಳು ಈ ಸಂದರ್ಭದಲ್ಲಿ ಅವರ ಜೊತೆಗಿದ್ದಾರೆ. ಇದೀಗ ಈ ವಿಶಿಷ್ಟವಾದಂತಹ ಒಂದು ಮೆರವಣಿಗೆಯ ಪ್ರಕ್ರಿಯೆ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಬಯಲಿಗೆ ಆಗಮಿಸಿದೆ. ಆಂಜನೇಯ ದೇವಾಲಯವು ಸ್ವಲ್ಪ ಎತ್ತರದಲ್ಲಿ ಇರುವುದರಿಂದ ಅಲ್ಲಿಂದ ಮುಂದೆ ಮೆಟ್ಟಿಲುಗಳನ್ನು ಇಳಿದು ದೇವಾಲಯದ ಮುಂದೆ ಈಗಿರುವಂತಹ ವಿಶಾಲವಾದಂತಹ ಪ್ರಾಂಗಣಕ್ಕೆ ಆಗಮಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಈ ದೇವಸ್ಥಾನದ ಹೊರಗಿನ ಸ್ಥಾನವೆಲ್ಲವೂ ಕೂಡ ಎತ್ತರವಾದಂತಹ ದಿಬ್ಬವಾಗಿದ್ದು ದೇವಸ್ಥಾನದ ಹೆಬ್ಬಾಗಿಲಿನ ಮುಂದೆ ಮೆಟ್ಟಿಲುಗಳನ್ನು ಇಳಿಯುವಂತಹ ವ್ಯವಸ್ಥೆ ಇತ್ತು. ಈಗ ದೇವಾಲಯದ ಮುಂದಿರುವಂತಹ ಸ್ಥಾನವನ್ನು ಪೂರ್ತಿಯಾಗಿ ವಿಶಾಲಗೊಳಿಸಿ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ಮೆಟ್ಟಿಲುಗಳನ್ನು ಇರಿಸಿದ್ದಾರೆ. ತಿರುಮಲ ಕ್ಷೇತ್ರದ ಪರಿಚಯ ಸುಮಾರು 20 ವರ್ಷದ ಹಿಂದಿನಿಂದಲೂ ಇದ್ದವರಿಗೆ ಈ ವಿಷಯ ಅತ್ಯಂತ ಸ್ಪಷ್ಟವಾಗಿ ಅರಿವಿಗೆ ಬರುತ್ತದೆ. ಈ ಸಂದರ್ಭದಲ್ಲಿ ಭಕ್ತರೆಲ್ಲರೂ ಕೂಡ ಅವರ ಜೊತೆಗಿದ್ದಾರೆ. ಆಂಧ್ರ ಪ್ರದೇಶದ ಎಲ್ಲ ಪ್ರಜೆಗಳ ಪರವಾಗಿ ಮುಖ್ಯಮಂತ್ರಿಗಳು ಶ್ರೀ ಶ್ರೀನಿವಾಸನಿಗೆ ಈ ಕಾಣಿಕೆಯನ್ನು ವಸ್ತ್ರವನ್ನು ಒಪ್ಪಿಸುತ್ತಿದ್ದಾರೆ. ಅಂದರೆ ಈ ರಾಜ್ಯವನ್ನು ಈ ಜನರನ್ನು ಕಾಯುವಂತಹ ದೈವ ನೀನು ಎನ್ನುವಂತಹ ಪ್ರಜೆಗಳ ಶ್ರದ್ಧೆಯನ್ನು ಇವರು ಪ್ರತಿನಿಧಿಸುತ್ತಿದ್ದಾರೆ. ಆದ್ದರಿಂದಾಗಿ ಆ ಶ್ರದ್ಧೆಗೆ ಅನುಸಾರವಾಗಿ ಅವರು ಹಿಂದಿನ ಎಲ್ಲ ಸಂಪ್ರದಾಯಗಳನ್ನು ಕೂಡ ಪರಿಪಾಲಿಸುತ್ತಾ ಈ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಇದೀಗ ದೇವಸ್ಥಾನದ ಹೆಬ್ಬಾಗಿಲಿಗೆ ಸೇರುವಂತಹ ಸಂದರ್ಭ. ಇಲ್ಲಿ ಕೆಲವು ಜನರು ಮಾತ್ರವೇ ದೇವಸ್ಥಾನದ ಒಳಗೆ ಹೋಗಲು ಸಾಧ್ಯ. ದೇವಸ್ಥಾನದ ವಾದ್ಯ ಬೃಂದದವರು ಅದೇ ರೀತಿಯಲ್ಲಿ ದೀವಟಿಗೆ ಹಾಗೂ ಮತ್ತಿತರ ಎಲ್ಲ ಮರ್ಯಾದೆಗಳೊಂದಿಗೆ ಅವರನ್ನು ಬರಮಾಡಿಕೊಂಡು ದೇವಸ್ಥಾನದ ಒಳಗೆ ಕೊಂಡೊಯ್ಯುತ್ತಿರುವುದನ್ನು ತಾವು ಗಮನಿಸುತ್ತಿರಬಹುದಾಗಿದೆ. ಶ್ರೀ ವೆಂಕಟಾದ್ರಿಯ ವಾಹನ ಸೇವೆ
ರಾತ್ರಿ ನಡೆಯಲಿಕ್ಕಿದೆ. ಅದಕ್ಕೆ ಮುಂಚಿತವಾಗಿ ಶ್ರೀನಿವಾಸನಿಗೆ ಈ ವಸ್ತ್ರವನ್ನು ಸಮರ್ಪಿಸುತ್ತಾರೆ. ಮೂಲವಿರಾಟ್ ಮೂರ್ತಿಗೆ, ಅಂದರೆ ದೇವಾಲಯದ ಗರ್ಭಗೃಹದಲ್ಲಿರುವಂತಹ ಮೂಲಮೂರ್ತಿಗೆ, ಹಾಗೂ ವಾಹನದಲ್ಲಿ ವಿರಾಜಿಸುವಂತಹ ಉತ್ಸವ ಮೂರ್ತಿ ಮಲಯಪ್ಪ ಸ್ವಾಮಿ ಎಂದು ಕರೆಯಲ್ಪಡುವಂತಹ ಉತ್ಸವ ಮೂರ್ತಿಗೆ, ಹೀಗೆ ಅವರುಗಳಿಗೆ ಒಪ್ಪಿಸುವಂತಹ ಒಂದು ಪ್ರಕ್ರಿಯೆ ಇದೀಗ ನಡೆದು ಬರುತ್ತಿದೆ. ಈ ವಿಶೇಷವಾದಂತಹ ಒಂದು ವಿಧಿವಿಧಾನಗಳನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಶ್ರೇಯಃಕಾಂತನ ದಿವ್ಯ ಸಾನ್ನಿಧ್ಯಕ್ಕೆ ಅವರು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ವಿಶೇಷವಾಗಿ ಶಂಖನಿಧಿ, ಪದ್ಮನಿಧಿ ಎನ್ನುವಂತಹ ಇಬ್ಬರು ದ್ವಾರಪಾಲಕರಿಂದ ಕೂಡಿರುವಂತಹ ಪ್ರಧಾನವಾದ ಬಾಗಿಲು ಇದು. ಇದರ ನಂತರದಲ್ಲಿ ಜಯ ವಿಜಯರು ದ್ವಾರಪಾಲಕರಾಗಿರುವಂತಹ ಬೆಳ್ಳಿಯ ಬಾಗಿಲಿನ ಸಮೀಪಕ್ಕೆ ಅವರು ಆಗಮಿಸುತ್ತಾರೆ. ಆ ನಂತರದಲ್ಲಿ ಬಂಗಾರದ ಬಾಗಿಲಿನತ್ತ ಹೆಜ್ಜೆಯನ್ನು ಇಡುವಂತಹ ಸಂದರ್ಭ. ನಾವು ಬೆಳ್ಳಿಯ ಬಾಗಿಲಿನವರೆಗೆ ಇರುವಂತಹ ದೃಶ್ಯಾವಳಿಗಳನ್ನು ನೋಡಬಹುದಾಗಿದೆ. ಅದರ ನಂತರದ ದೃಶ್ಯಾವಳಿಗಳು ನಮಗೆ ಕಾಣುವುದಿಲ್ಲ. ಆದ್ದರಿಂದ ಅವರು ಧ್ವಜಸ್ತಂಭದ ಸಮೀಪಕ್ಕೆ ಬಂದು ಇಲ್ಲಿ ಪ್ರದಕ್ಷಿಣೆ ಹಾಗೂ ಮತ್ತಿತರ ಪ್ರಕ್ರಿಯೆಗಳನ್ನು ನಿರ್ವಹಿಸಿ, ಅಂದರೆ ಇಲ್ಲಿ ಕ್ಷೇತ್ರಪಾಲಕನ ಸ್ಥಾನವಾಗಿರುವುದರಿಂದ ಅವರು ಇಲ್ಲಿ ಬಂದು ಆ ಮೂಲಕ ಕ್ಷೇತ್ರಪಾಲಕ ಸ್ಥಾನವನ್ನು ನಮಸ್ಕರಿಸಿ ಆನಂತರ ಅವರು ಬೆಳ್ಳಿಯ ಬಾಗಿಲಿನ ಮೂಲಕ ದೇವಸ್ಥಾನದ ಪ್ರಧಾನವಾದಂತಹ ಒಂದು ಸ್ಥಾನಕ್ಕೆ ತೆರಳುವವರಿದ್ದಾರೆ. ಇಲ್ಲಿಂದ ಮುಂದೆ ಯಾವುದೇ ವಿಧವಾದಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡಲು ಸಾಧ್ಯವಿಲ್ಲ. ಬೆಳ್ಳಿಯ ಬಾಗಿಲಿನವರೆಗಿನ ದೃಶ್ಯಾವಳಿಗಳನ್ನು ನೋಡುವಂತಹ ಅವಕಾಶ ನಮಗೆ ಒದಗಿ ಬರುತ್ತದೆ. ಅದರ ಒಳಗೆ ಯಾವುದೇ ವಿಧವಾದಂತಹ ವಿದ್ಯುತ್ ಉಪಕರಣಗಳನ್ನು ಕೂಡ ಅನುಮತಿಸುವುದಿಲ್ಲ. ಆದ್ದರಿಂದ ಅಲ್ಲಿನ ದೃಶ್ಯಾವಳಿಗಳು ನಮ್ಮ ಕಣ್ಣಿಗೆ ಗೋಚರವಾಗುವುದಿಲ್ಲ. ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ತೆರಳಿರುವಂತಹ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಶ್ರೀ ವೈ.ಎಸ್. ಜಗನ್ಮೋಹನ್ ರೆಡ್ಡಿ ಅವರನ್ನು ತಾವು ನೋಡಿದ್ದೀರಿ. ವಸ್ತ್ರ ಸಮರ್ಪಣೆಯ ಈ ಪ್ರಕ್ರಿಯೆ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಅಂದರೆ ಈ ತಿರುಮಲ ಕ್ಷೇತ್ರವನ್ನು ಆಳುವಂತಹ ಸಾಮಂತರಾಜರುಗಳು ಅಥವಾ ಪಾಳೆಗಾರರು, ಚಂದ್ರಗಿರಿಯ ರಾಜರುಗಳು ಅಥವಾ ವಿಜಯನಗರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಆನಂತರದಲ್ಲಿ ಅರವೀಡು ಅಥವಾ ಆರ್ಕಾಡು ನವಾಬರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಹೀಗೆ ಯಾರು ಈ ಕ್ಷೇತ್ರದ ಮೇಲ್ವಿಚಾರಕರು ಅಥವಾ ಈ ಕ್ಷೇತ್ರದ ಸಂರಕ್ಷಕರಾಗಿರುತ್ತಾರೆಯೋ ಅಂಥವರು ಪರಮಾತ್ಮನಿಗೆ ವಸ್ತ್ರವನ್ನು ಸರ್ಕಾರದ ವತಿಯಿಂದ ಸಮರ್ಪಿಸುವುದು ಪ್ರಾಚೀನವಾದಂತಹ ಒಂದು ವಿಶೇಷವಾದಂತಹ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ಅನುಸಾರವಾಗಿ ಇಂದಿಗೂ ಕೂಡ ಇದನ್ನು ನಡೆಸಿಕೊಂಡು ಬಂದಿರುವುದು ಅತ್ಯಂತ ಸಂತೋಷಕರವಾದ, ಆನಂದಕರವಾದಂತಹ ವಿಷಯವಾಗಿದ್ದು ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಗಳಾಗಿದ್ದೇವೆ. ಶ್ರೇಯಃಕಾಂತನ ದಿವ್ಯವಾದಂತಹ ಒಂದು ಸಾನ್ನಿಧ್ಯದಲ್ಲಿ ನಡೆದು ಬಂದಂತಹ ಈ ಮಂಗಳಕರವಾದಂತಹ ಪ್ರಕ್ರಿಯೆಯನ್ನು ನೀವೆಲ್ಲರೂ ಆಸ್ವಾದಿಸಿದ್ದೀರಿ. ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಇಲ್ಲಿನ ಪ್ರಕ್ರಿಯೆಗಳನ್ನು ನೇರವಾಗಿ ಪ್ರತ್ಯಕ್ಷವಾಗಿ ಪ್ರಸಾರ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡಿದೆ. ಇದೀಗ ಶ್ರೀನಿವಾಸನ ಮೂಲ ವಿರಾಟ್ ಸನ್ನಿಧಿಗೆ ತೆರಳಿದಂತಹ ಮುಖ್ಯಮಂತ್ರಿಗಳು ಅಲ್ಲಿ ಪರಮಾತ್ಮನಿಗೆ ವಸ್ತ್ರಗಳನ್ನು ಸಮರ್ಪಿಸುತ್ತಾರೆ. ವಿಶೇಷವಾದಂತಹ ಮಂಗಲ ನೀರಾಜನವನ್ನು ಮೂಲಮೂರ್ತಿಗೆ ಅರ್ಚಕರು ನಿರ್ವಹಿಸಿ ಅದನ್ನು ಮಂತ್ರಿಗಳಿಗೆ ನಿವೇದಿಸುತ್ತಾರೆ. ಆ ರೀತಿಯಾಗಿ ದೇವಸ್ಥಾನದಲ್ಲಿ ಪರಮಾತ್ಮನ ದರ್ಶನ ಮತ್ತಿತರ ಪ್ರಕ್ರಿಯೆಗಳು ಪೂರ್ಣಗೊಳ್ಳುತ್ತವೆ. ಈ ಶುಭಕರವಾದಂತಹ ಒಂದು ಪ್ರಕ್ರಿಯೆ ಇಂದು ನಡೆದು ಬರುತ್ತಿದೆ. ಕೆಲವು ವರ್ಷಗಳಿಂದ ಇಲ್ಲಿ ಒಂದು ವಿಶೇಷವಾದಂತಹ ಮಾರ್ಪಾಟಾಗಿದೆ. ಕೆಲವು ವರ್ಷಗಳಿಂದ ಗರುಡೋತ್ಸವದ ಸಂದರ್ಭದಲ್ಲಿ ಒಪ್ಪಿಸಬೇಕಾದಂತಹ ಈ ವಸ್ತ್ರವನ್ನು ಬ್ರಹ್ಮೋತ್ಸವದ ಪ್ರಾರಂಭದಲ್ಲಿಯೇ ಒಪ್ಪಿಸುವಂತಹ ಪ್ರಕ್ರಿಯೆ ನಡೆದಿದೆ. ಅದಕ್ಕೆ ವಿಶೇಷವಾದಂತಹ ಕಾರಣಗಳಿವೆ. ಅದರಲ್ಲಿ ಪ್ರಧಾನವಾದಂತಹ ಕಾರಣ ಗರುಡೋತ್ಸವಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಬರುವುದರಿಂದಾಗಿ, ಆ ಸಂದರ್ಭದಲ್ಲಿ ಮಂತ್ರಿ ಮಾನ್ಯರುಗಳು ಬರುವುದರಿಂದ ಭಕ್ತರಿಗೆ
ಅನೇಕ ವಿಧವಾದಂತಹ ಸಮಸ್ಯೆಗಳು ಉಂಟಾಗುತ್ತವೆ ಎನ್ನುವುದು ಪ್ರಧಾನವಾದಂತಹ ಕಾರಣ. ಆ ಕಾರಣದಿಂದಾಗಿ ಬ್ರಹ್ಮೋತ್ಸವದ ಪ್ರಾರಂಭದಲ್ಲಿಯೇ ಅಂತಹ ಮಂತ್ರಿಗಳು ಬಂದು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತಾರೆ. ಇದೀಗ ದೇವಸ್ಥಾನದ ಧಾರ್ಮಿಕ ನಿರ್ವಾಹಕರು ಅಥವಾ ಮೇಲ್ವಿಚಾರಕರು, ಸಂಪ್ರದಾಯದ ಸಂರಕ್ಷಕರು ಆಗಿರುವಂತಹ ಜೀಯರ್ ಸ್ವಾಮಿಗಳು ತಮ್ಮ ಶಿಷ್ಯಬೃಂದದೊಂದಿಗೆ ದೇವಾಲಯಕ್ಕೆ ಆಗಮಿಸುತ್ತಿದ್ದಾರೆ. ಇವರು ತ್ರಿದಂಡಿಗಳು, ಅಂದರೆ 3 ದಂಡಗಳನ್ನು ಹೊಂದಿರುವಂತಹ, ತ್ರಿದಂಡವನ್ನು ಹೊಂದಿರುವಂತಹ ಸನ್ಯಾಸ ಪರಂಪರೆಯ ವ್ಯಕ್ತಿಗಳಾಗಿದ್ದು, ಅವರು ಈ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಅವರು ದೇವರ ಕೈಂಕರ್ಯಕ್ಕೆ ತ್ರಿಕಾಲದಲ್ಲಿಯೂ, ಇನ್ನೊಂದು ಪರಿಭಾಷೆಯಲ್ಲಿ ತಿರುಮಲ ಕ್ಷೇತ್ರದಲ್ಲಿ ಪಂಚಕಾಲ ಪೂಜೆಯ ಪರಿಪಾಠಿ ಇದೆ. ಆದ್ದರಿಂದ ಪಂಚಕಾಲದಲ್ಲಿಯೂ ಕೂಡ ಅವರು ಉಪಸ್ಥಿತರಿರುತ್ತಾರೆ. ಮಧ್ಯರಾತ್ರಿಯವರೆಗೂ ಕೂಡ ಪರಮಾತ್ಮನಿಗೆ ಇಲ್ಲಿ ಅನೇಕ ವಿಧವಾದಂತಹ ಸೇವೆಗಳು ನಡೆಯುತ್ತಲೇ ಇರುತ್ತವೆ. ಆದ್ದರಿಂದ ಪ್ರಾತಃ ಕಾಲದ ಮೊದಲ ಜಾವದಿಂದ ಹಿಡಿದು ರಾತ್ರಿಯ ಕೊನೆಯ ಜಾವದವರೆಗೂ ಕೂಡ ಇಲ್ಲಿನ ಅನೇಕ ಸೇವೆಗಳಲ್ಲಿ ಅವರು ಭಾಗಿಗಳಾಗುತ್ತಾರೆ. ಇಂತಹ ವಿಶಿಷ್ಟವಾದಂತಹ ಸೇವಾ ಕೈಂಕರ್ಯವನ್ನು ನಡೆಸಿಕೊಂಡು ಬಂದಂತಹ ಪರಂಪರೆ ಜೀಯರ್ ಸ್ವಾಮಿಗಳದ್ದು. ಆತ್ಮೀಯ ವೀಕ್ಷಕರೇ, ಈ ಸಂದರ್ಭದಲ್ಲಿ ತಾವು ಅತ್ಯಂತ ವಿಶೇಷವಾದಂತಹ ಒಂದು ವೈಭವದೊಂದಿಗೆ ನಡೆಯುತ್ತಿರುವಂತಹ ಈ ಪ್ರಕ್ರಿಯೆಯಲ್ಲಿ ಗಮನಿಸುತ್ತಿದ್ದೀರಿ. ಇದೇ ಸಂದರ್ಭದಲ್ಲಿ ನಾವು ಪರಮಾತ್ಮನ ಡೋಲೋತ್ಸವ ನಡೆಯುವಂತಹ ಕನ್ನಡಿಯ ಮಂಟಪ, ಅದರ ಮುಂದಿರುವಂತಹ ರಂಗನಾಯಕ ಮಂಟಪ, ಹೀಗೆ ಅನೇಕ ವಿಧವಾದಂತಹ ದೃಶ್ಯಗಳನ್ನು ಗಮನಿಸಬಹುದಾಗಿದೆ. ಇದು ಹೆಬ್ಬಾಗಿಲಿನ ಸಮೀಪದ ದೃಶ್ಯಾವಳಿಯಾಗಿದೆ. ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆಯ ಎಲ್ಲ ವಿಧವಾದಂತಹ ದೃಶ್ಯಗಳು ಇದರಲ್ಲಿ ಕಂಡುಬರುತ್ತವೆ. ಕಾಲುಗಳನ್ನು ಮೇಲೆತ್ತಿದಂತಹ ಸಿಂಹ ಹಾಗೂ ಆನೆಗಳು, ಕುದುರೆಯನ್ನು ಏರಿ ನಿಂತಹ ವೀರಭಟರು, ಹೀಗೆ ಇವೆಲ್ಲವೂ ಕೂಡ ವಿಜಯನಗರ ಸಾಮ್ರಾಜ್ಯದ ವಿಶೇಷವಾದಂತಹ ಚಿಹ್ನೆಗಳು. ಅಷ್ಟಲ್ಲದೆ ಅಂದಿನ ಜಾನಪದ ಜನರ ಜೀವನವನ್ನು ಬಿಂಬಿಸುವಂತಹ ಅನೇಕ ವಿಧವಾದಂತಹ ಚಿತ್ರಗಳು ಕೂಡ ಇಲ್ಲಿನ ಶಿಲ್ಪಗಳಲ್ಲಿ ಕಂಡುಬರುತ್ತವೆ. ಅಷ್ಟಲ್ಲದೆ ಅಲ್ಲಲ್ಲಿ ವಿಜಯನಗರದವರ ರಾಜಚಿಹ್ನೆಯಾದಂತಹ ವರಾಹಮೂರ್ತಿಯ ಚಿಹ್ನೆಯು ಕೂಡ ಅಲ್ಲಲ್ಲಿ ಕಂಡುಬರುತ್ತವೆ. ಆ ವರಾಹ ಚಿಹ್ನೆಯ ಮುಂಗಡೆಯಲ್ಲಿ ಒಂದು ಖಡ್ಗವೂ ಕೂಡ ಇರುವುದು ವಿಜಯನಗರ ಶೈಲಿಯ ಶಿಲ್ಪದ ಒಂದು ವಿಶೇಷತೆಯಾಗಿದೆ. ಆತ್ಮೀಯ ವೀಕ್ಷಕರೇ, ಇದೀಗ ತಿರುಮಲ ಕ್ಷೇತ್ರದ ಮಹಾದ್ವಾರದ ಸುವರ್ಣ ಕಲಶಗಳನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಈ ಕಲಶಗಳು ಇಲ್ಲಿನ ವೈಭವಕ್ಕೂ ಚಿಹ್ನೆಯಾಗಿವೆ. ಅಷ್ಟಲ್ಲದೆ ಸೌಂದರ್ಯಕ್ಕೂ ಪ್ರತೀಕಭೂತವಾಗಿವೆ. ಇಂತಹ ವಿಶೇಷಗಳೊಂದಿಗೆ ಕೂಡಿರುವಂತಹ ಈ ಮಂಗಳಮಯ ದೃಶ್ಯಾವಳಿಗಳನ್ನು ವೀಕ್ಷಿಸುತ್ತಾ ನಾವು ಧನ್ಯರಾಗೋಣ. ಶ್ರೀ ವೆಂಕಟಾಚಲಾಧೀಶ್ವರನ ಪರಿಪೂರ್ಣವಾದಂತಹ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ.
ವೀಕ್ಷಕ ಮಹಾಶಯರೇ, ತಿರುಮಲ ಕ್ಷೇತ್ರದ ಬ್ರಹ್ಮೋತ್ಸವದ ವೈಭವವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಸಹಜವಾಗಿ ಜನರಿಂದ ತುಂಬಿ ತುಳುಕುತ್ತಿದ್ದಂತಹ ಸ್ಥಾನ ಇದು. ಈಗ ವಿರಳವಾದಂತಹ ಪರಿಮಿತವಾದಂತಹ ಭಕ್ತರು ಇರುವಂತಹ ದೇವಸ್ಥಾನವಾಗಿದೆ. ಇದರ ಅಲಂಕಾರಗಳನ್ನು ಯಾವುದನ್ನು ಕೂಡ ಕಡಿಮೆ ಮಾಡದೆ ದೇವಸ್ಥಾನದ ಎಲ್ಲ ವಿಧವಾದಂತಹ ವೈಭವಗಳನ್ನು ಕೂಡ ರಕ್ಷಿಸಿಕೊಳ್ಳುತ್ತಾ ಈ ಒಂದು ವಿಶೇಷ ಪರಿಸ್ಥಿತಿಯಲ್ಲಿ ಎಲ್ಲ ಏರ್ಪಾಟುಗಳನ್ನು ಮಾಡಿದ್ದಾರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಧ್ವಜಸ್ತಂಭವನ್ನು ವೀಕ್ಷಿಸುತ್ತಿದ್ದೀರಿ. ವಿಶೇಷವಾದಂತಹ ಒಂದು ಸ್ಥಾನ ಇದು. ಕ್ಷೇತ್ರಪಾಲಕನಾಗಿರುವಂತಹ ರುದ್ರನು ಈ ಸ್ಥಾನದಲ್ಲಿ ನೆಲೆಗೊಂಡಿರುತ್ತಾನೆ. ಆದ್ದರಿಂದ ಪ್ರತಿನಿತ್ಯ ಪೂಜೆಯ ಭಾಗವಾಗಿ ಇಲ್ಲಿ ಬಲಿಹರಣ ಎನ್ನುವಂತಹ ಪ್ರಕ್ರಿಯೆಯನ್ನು ನಿರ್ವಹಿಸಿ ಕ್ಷೇತ್ರಪಾಲಕನಿಗೂ ಕೂಡ ನೈವೇದ್ಯವನ್ನು ಸಮರ್ಪಿಸುತ್ತಾರೆ. ಕೇವಲ ರುದ್ರನಿಗಷ್ಟೇ ಅಲ್ಲ, ವೈಖಾನಸ ಆಗಮಶಾಸ್ತ್ರದಲ್ಲಿ ತಿಳಿಸಿರುವಂತಹ ದೇವಾಲಯದ ಸುತ್ತಲೂ ಇರುವಂತಹ ಸುಮಾರು 16 ಸ್ಥಾನಗಳಲ್ಲಿ ಈ ಬಲಿಹರಣ ಪ್ರಕ್ರಿಯೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಹಾಗೂ ಸಂಜೆಯ ಪೂಜೆಯ ಸಂದರ್ಭದಲ್ಲಿ ನಡೆಯುವಂತಹ ಪ್ರಕ್ರಿಯೆ. ಇಂತಹ ವಿಶಿಷ್ಟವಾದಂತಹ ಸ್ಥಾನವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ನಾವು ಕೂಡ ದರ್ಶನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ಕ್ಷೇತ್ರಪಾಲಕನನ್ನು ನಮಿಸಿ ಮುಂದೆ ತೆರಳಬೇಕು. ಪ್ರಾತಃ ಕಾಲದಲ್ಲಿ ದೇವಸ್ಥಾನವನ್ನು ತೆರೆಯುವಂತಹ ಅರ್ಚಕರು ಇಲ್ಲಿ ಬಂದು ಕ್ಷೇತ್ರಪಾಲಕನಿಗೆ ನಮಸ್ಕರಿಸಿ ಆನಂತರ ದೇವಸ್ಥಾನದ ಒಳಗೆ ಪ್ರವೇಶವನ್ನು ಮಾಡುತ್ತಾರೆ. ಇದು ಆಗಮಶಾಸ್ತ್ರ ವಿಹಿತವಾದದ್ದು. ಭಕ್ತರು ಕೂಡ ಕ್ಷೇತ್ರಪಾಲಕನ ಅನುಮತಿಯನ್ನು ಪಡೆದು ಭಗವಂತನ ದರ್ಶನಕ್ಕೆ ಹೋಗುವುದು ಸಂಪ್ರದಾಯವೇ. ಇದೀಗ ಇಂತಹ ವಿಶಿಷ್ಟವಾದ ಕಾರ್ಯಕ್ರಮದ ವೈಭವಗಳನ್ನು ತಾವು ವೀಕ್ಷಿಸುತ್ತಾ ಇದೀಗ ಕನ್ನಡಿಯ ಮಂಟಪ ಹಾಗೂ ಮತ್ತಿತರ ದೃಶ್ಯಾವಳಿಗಳನ್ನು ತಾವು ವೀಕ್ಷಿಸುತ್ತಿದ್ದೀರಿ. ತಿರುಮಲ ಕ್ಷೇತ್ರದ ಬ್ರಹ್ಮೋತ್ಸವದ ಭಾಗವಾಗಿ ಇಂದು ರಾತ್ರಿ 7 ಗಂಟೆಗೆ ಗರುಡ ವಾಹನ ಸೇವೆಯನ್ನು ನಿರ್ವಹಿಸುತ್ತಾರೆ. ಈ ಒಂದು ಉತ್ಸವ ಪ್ರತಿ ವರ್ಷದಂತೆ ರಥಬೀದಿಯಲ್ಲಿ ನಡೆಯದೆ ದೇವಸ್ಥಾನದ ಒಳಪ್ರಾಕಾರದಲ್ಲಿಯೇ ನಡೆಯುವುದನ್ನು ತಾವು ಗಮನಿಸಬೇಕು. ಈಗಿರುವಂತಹ ಒಂದು ವಿಶೇಷವಾದಂತಹ ಪರಿಸ್ಥಿತಿಯ ಕಾರಣದಿಂದಾಗಿ ಈ ಬದಲಾವಣೆಯನ್ನು ಮಾಡಿದ್ದಾರೆ. ಶ್ರೀ ವೆಂಕಟಾದ್ರಿ ಶಿಖರ ನಿವಾಸಿಯಾದಂತಹ ಪರಮಾತ್ಮನು ಈ ಒಂದು ಸ್ಥಾನಕ್ಕೆ ಆಗಮಿಸಿ ಸಹಸ್ರಮಾನಗಳೇ ಕಳೆದಿವೆ. ಪರಮಾತ್ಮನ ಆಗಮನದ ನಂತರ ಉಂಟಾದಂತಹ ದೇವಾಲಯ ಇದು ಸ್ವಯಂವಕ್ತ ಕ್ಷೇತ್ರಗಳಿಗೆ ಇರುವಂತಹ ವಿಶೇಷವಾದ ಮಹಿಮೆ. ಮೊದಲು ಪರಮಾತ್ಮನು ಆಗಮಿಸಿ ಆನಂತರ ಪರಮಾತ್ಮನಿಗೆ ನೆಲೆಯನ್ನು ಭಕ್ತರು ಕಟ್ಟುತ್ತಾರೆ. ಪುರಾಣಗಳ ಪ್ರಕಾರವಾಗಿ ಶ್ರೀನಿವಾಸನ ಬೇಡಿಕೆಯ ಮೇರೆಗೆ ತೊಂಡಮಾನ್ ಚಕ್ರವರ್ತಿಯು ಈ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ವಿಶೇಷ ವೈಭವದ ದೇವಸ್ಥಾನವನ್ನು ಕಟ್ಟಿದ ಎಂದು ಕೇಳಿಬರುತ್ತದೆ. ತೊಂಡಮಾನ್ ಚಕ್ರವರ್ತಿಯು ಪರಮಾತ್ಮನ ಅತ್ಯಂತ ಸನ್ನಿಹಿತ ಭಕ್ತ ಎನ್ನುವುದು ಅವನ ಮೊದಲ ಯೋಗ್ಯತೆ. ಆದರೆ ಅವನ ಮಾವನ ತಮ್ಮ ಎನ್ನುವುದು ಎರಡನೆಯ ಯೋಗ್ಯತೆ. ಅಷ್ಟಲ್ಲದೆ ಅವನು ಧನಿಕನೂ ಆಗಿದ್ದ. ಕೆಲವು ಪ್ರಾಂತಗಳನ್ನು ಆಳುವಂತಹ ಹೊಣೆಯನ್ನು ಹೊತ್ತಿದ್ದ. ಅವನು ಶ್ರೀನಿವಾಸನಿಗೆ ಅತ್ಯಂತ ಪರಮಭಕ್ತನಾಗಿದ್ದ ಎನ್ನುವುದು ಅವನ ಪ್ರಧಾನವಾದಂತಹ ಅರ್ಹತೆ. ಆದ್ದರಿಂದಲೇ ತೊಂಡಮಾನ ಚಕ್ರವರ್ತಿಗೆ ಈ ಶಿಖರಾಗ್ರದಲ್ಲಿ ತನಗೊಂದು ನೆಲೆಯನ್ನು ಮಾಡಿಕೊಡುವಂತೆ ಶ್ರೀನಿವಾಸ ಕೇಳಿದಂತೆ ತೊಂಡಮಾನ್ ಚಕ್ರವರ್ತಿಯು ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಪರಮಾತ್ಮನಿಗೆ ಒಂದು ಸುಂದರವಾದಂತಹ ಮಂದಿರವನ್ನು ಕಟ್ಟಿದ ಎಂಬುದಾಗಿ ಹೇಳಲಾಗುತ್ತದೆ. ಇತ್ತೀಚಿನ ಇತಿಹಾಸಗಳನ್ನು ನಾವು ವೀಕ್ಷಿಸಿದಾಗ
ಈ ದೇವಸ್ಥಾನವು ಕ್ರಮಕ್ರಮವಾಗಿ ವಿಸ್ತಾರವನ್ನು ಹೊಂದಿದೆ. ಈಗ 3 ಪ್ರಾಕಾರಗಳಿಂದ ಕೂಡಿರುವ ಗರ್ಭಾಲಯ, 2ನೆಯ ಪ್ರಾಕಾರ ಹಾಗೂ 3ನೆಯ ಪ್ರಾಕಾರದಿಂದ ಕೂಡಿರುವಂತಹ ದೇವಸ್ಥಾನ ಇದಾಗಿದ್ದು, 3ನೆಯ ಪ್ರಾಕಾರದ ಮಧ್ಯದಲ್ಲಿರುವಂತಹ ಹೆಬ್ಬಾಗಿಲಿನ ಗೋಪುರವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಈ ಗೋಪುರವು ಕೂಡ ಅಷ್ಟೇನು ಆಕಾಶವನ್ನು ಮುಟ್ಟುವಷ್ಟು ಎತ್ತರವಾದದ್ದಲ್ಲ, ಅತ್ಯಂತ ಸಾಮಾನ್ಯವಾದಂತಹ ಗೋಪುರ. ಅದೇ ರೀತಿಯಲ್ಲಿ 2ನೆಯ ಪ್ರಾಕಾರದಲ್ಲಿಯೂ ಕೂಡ ಅಂತಹುದೇ ಆದಂತಹ ಚಿಕ್ಕದಾದಂತಹ ಗೋಪುರ ತಿರುಮಲ ಕ್ಷೇತ್ರದಲ್ಲಿ ಇದೆ. ಆ ರೀತಿಯಾಗಿ ಈ ದೇವಸ್ಥಾನದ ಒಂದು ನಿರ್ಮಾಣವಿದೆ. 3ನೆಯ ಅಥವಾ ಹೊರಗಿನ ಪ್ರಾಕಾರದ ಒಳಭಾಗದಲ್ಲಿ ಅನೇಕ ವಿಧವಾದಂತಹ ಮಂಟಪಗಳು, ರಂಗನಾಯಕ ಮಂಟಪ, ಅದೇ ರೀತಿಯಲ್ಲಿ ಕನ್ನಡಿಯ ಮಂಟಪ, ಅಚ್ಯುತರಾಯ ಮಂಟಪ, ಕಲ್ಯಾಣ ಮಂಟಪ, ಹೀಗೆ ಅನೇಕ ವಿಧವಾದಂತಹ ಮಂಟಪಗಳು ಪರಮಾತ್ಮನ ಸೇವೆಗಾಗಿ ಇವೆ. ಇಂತಹ ವಿಶಿಷ್ಟವಾದಂತಹ ಮಂಟಪಗಳ ಸಮುದಾಯದೊಂದಿಗೆ ಕೂಡಿರುವಂತಹ ದೇವಸ್ಥಾನ ಇದಾಗಿದೆ. ತಿರುಮಲದ ದೀಪಾಲಂಕಾರದ ಕೆಲವು ತುಣುಕುಗಳನ್ನು ಇಲ್ಲಿ ತಮ್ಮ ಮುಂದೆ ಇರಿಸಿದ್ದಾರೆ. ತಿರುಮಲ ಕ್ಷೇತ್ರವನ್ನು ನಾವು ಹತ್ತಿದಾಕ್ಷಣ, ಬೆಟ್ಟವನ್ನು ಹತ್ತಿದಾಕ್ಷಣ ಕಂಡುಬರುವಂತಹ ಕೂಡಲಿ ಗರುಡನ ದಿವ್ಯವಾದಂತಹ ಒಂದು ಮಂಟಪ, ಇವೆಲ್ಲವೂ ಕೂಡ ತಿರುಮಲ ಕ್ಷೇತ್ರದ ಪ್ರಧಾನವಾದಂತಹ ದ್ವಾರದಲ್ಲಿಯೇ ಕಂಡುಬರುತ್ತವೆ. ಅದೇ ರೀತಿಯಲ್ಲಿ ಜಯ ವಿಜಯರ ಶಿಲಾಮಯವಾದ ಅತ್ಯಂತ ಸುಂದರವಾದಂತಹ ವಿಗ್ರಹಗಳು, ಗೀತೋಪದೇಶದ ಕೆಲವು ವಿಗ್ರಹಗಳು, ಹೀಗೆ ಅನೇಕ ವಿಧವಾದಂತಹ ವಿಶೇಷ ವೈಭವದೊಂದಿಗೆ ತಿರುಮಲ ಕ್ಷೇತ್ರ ಸದಾ ಕೂಡಿರುತ್ತದೆ. ಬ್ರಹ್ಮೋತ್ಸವದಂತಹ ಸಂದರ್ಭದಲ್ಲಿ ಇದನ್ನು ಕಣ್ಣುಗಳಿಂದ ನೋಡುವುದೇ ಒಂದು ಆನಂದದ ಸೊಗಸಿನ ವಿಷಯವಾಗಿದೆ. ಆಶ್ಚರ್ಯವನ್ನು ಉಂಟು ಮಾಡುವಂತಹ ವೈಭವ ತಿರುಮಲ ಕ್ಷೇತ್ರದ್ದು. ಶ್ರೀ ವೆಂಕಟನಾಥನ ದಿವ್ಯ ಸಾನ್ನಿಧ್ಯದ ವೈಭವ ವಿಶೇಷಗಳೆಲ್ಲವೂ ಕೂಡ ಭಕ್ತರು ಕೊಡುವಂತಹ ಕಾಣಿಕೆಯಿಂದ ನಡೆಯುವಂಥವುಗಳು. ಇಲ್ಲಿ ಉರಿಯುವಂತಹ ಪ್ರತಿಯೊಂದು ದೀಪವೂ ಯಾವುದೋ ಭಕ್ತನ ಕಾಣಿಕೆಯ ಫಲವಾಗಿದೆ. ಆ ರೀತಿಯಾಗಿ ಪರಮಾತ್ಮನ ಈ ಒಂದು ಸಾನ್ನಿಧ್ಯಕ್ಕೆ ಇಂತಹ ವೈಭವವನ್ನು ತಂದುಕೊಟ್ಟವರು ಮಹಾಧನಿಕರು ಅಥವಾ ಇನ್ಯಾರೋ ಕುಬೇರರು ಅಲ್ಲ. ಸಾಮಾನ್ಯ ಭಕ್ತರು ಸಲ್ಲಿಸಿದಂತಹ ಕಾಣಿಕೆಗಳೇ ಈ ಸ್ಥಾನದಲ್ಲಿ ಇಂತಹ ಒಂದು ವಿಶೇಷವಾದಂತಹ ವೈಭವಕ್ಕೆ ಕಾರಣವಾಗಿದೆ ಎನ್ನುವುದನ್ನು ಎಂದು ಮರೆಯುವಂತಿಲ್ಲ. ಇದೀಗ ಮುಖ್ಯಮಂತ್ರಿಗಳು ಬೆಳ್ಳಿಯ ಬಾಗಿಲಿನ ಮೂಲಕ ಮೂಲ ವಿರಾಟ್ ಮೂರ್ತಿಯ ದರ್ಶನವನ್ನು ಪಡೆದು ಇದೀಗ ರಂಗನಾಯಕ ಮಂಟಪಕ್ಕೆ ಬರುವಂತಹ ಸಂದರ್ಭ. ಇದೀಗ ಗರುಡಧ್ವಜವನ್ನು ವೀಕ್ಷಿಸುತ್ತಾರೆ. ಅದಕ್ಕೆ ಕಾರಣ, ಗರುಡಧ್ವಜ ವೀಕ್ಷಣೆಯನ್ನು ಮಾಡುವುದಕ್ಕೆ ಕಾರಣ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಗರುಡಧ್ವಜ ಇರುತ್ತದೆ. ಆದ್ದರಿಂದಾಗಿ ಇಂತಹ ಒಂದು ಗರುಡಧ್ವಜ ವೀಕ್ಷಣೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡು ತಮ್ಮ ಸನ್ನಿಹಿತ ಬಳಗದೊಂದಿಗೆ ಅವರು ಬರುತ್ತಿದ್ದಾರೆ. ವಿಶೇಷವಾಗಿ ಪರಿವಾರದ ಜನರೆಲ್ಲರೂ ಕೂಡ ಜೊತೆಗಿರುವುದು ಕೂಡ ಹಿಂದಿನಿಂದಲೂ ಇರುವಂತಹ ಒಂದು ಆನವಾಯಿತಿಯಾಗಿದೆ. ಆ ರೀತಿಯಾಗಿ ಇಂತಹ ಒಂದು ವಿಶೇಷವಾದಂತಹ ಒಂದು ಪ್ರಕ್ರಿಯೆ ಈ ಸಂದರ್ಭದಲ್ಲಿ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ಶುಭಕರವಾದಂತಹ ಒಂದು ಪ್ರಕ್ರಿಯೆಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಾ ಗಮನಿಸುತ್ತಾ ಪರಮಾತ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ಅವರು ಪೊಡಮಟ್ಟು ನಮಸ್ಕರಿಸಿ, ಮೊಣಕಾಲ ಮೇಲೆ ಕುಳಿತು ನಮಸ್ಕರಿಸಿ ಪರಮಾತ್ಮನನ್ನು ಬೇಡಿದ್ದಾರೆ. ಸಾಧಾರಣವಾಗಿ ಅಧಿಕಾರಿಗಳು ಹೇಳುವಂತಹ ಮಾತು, ಈ ಎಲ್ಲ ರಾಜ್ಯದ ಜನತೆಯ ಒಳಿತಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ, ಅದರಲ್ಲಿ ಯಾವುದೇ ವಿಧವಾದಂತಹ ಅತಿಶಯೋಕ್ತಿ ಇಲ್ಲ. ಅಧಿಕಾರಿಗಳು ಮಾಡಬೇಕಾದಂತಹ ಪ್ರಾರ್ಥನೆಯೂ ಅದೇ ಆಗಿದೆ. ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ತಾವು ನೋಡಬಹುದಾದಂತಹ ಒಂದು ವಿಶೇಷವಾದಂತಹ ದೃಶ್ಯಾವಳಿ ಎಂದರೆ, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಂದು ಚಿತ್ರವನ್ನು ತೆಗೆದುಕೊಳ್ಳುತ್ತಾರೆ. ದೇವಸ್ಥಾನದ ಒಳಗೆ ಇದು ಅನುಮತಿಸಲ್ಪಟ್ಟಿರುವಂತಹದ್ದು.
ಆದ್ದರಿಂದ ಮುಖ್ಯಮಂತ್ರಿಗಳ ಜೊತೆಗೆ ನಿಂತಿರುವಂತಹ ಒಂದು ಆನಂದವನ್ನು ಅವರ ಅನುಯಾಯಿಗಳೆಲ್ಲರೂ ಕೂಡ ಅನುಭವಿಸುವುದು ಅತ್ಯಂತ ಸಹಜವಾದಂತಹ ವಿಷಯವೇ ಆಗಿದೆ. ಅದೇ ರೀತಿಯಲ್ಲಿ ಮುಂಬರುವಂತೆ ಅನೇಕ ವಿಧವಾದಂತಹ ಪ್ರಕ್ರಿಯೆಗಳು ಇದೀಗ ನಡೆದು ಬರುತ್ತದೆ. ದೇವಸ್ಥಾನದ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಅವರು ನಡೆಯುತ್ತಾರೆ. ಮುಂದೆ ನಿರ್ಧರಿಸಲ್ಪಟ್ಟಂತಹ ಒಂದು ವೇಳಾಪಟ್ಟಿಗೆ ಅನುಸಾರವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ. ಇದೀಗ ರಂಗನಾಯಕ ಮಂಟಪಕ್ಕೆ ಆಗಮಿಸಿ ಅಲ್ಲಿ ದೇವಸ್ಥಾನದ ವತಿಯಿಂದ ಕೊಡಲ್ಪಡುವಂತಹ ಪ್ರಸಾದಾದಿಗಳನ್ನು ಸ್ವೀಕರಿಸುತ್ತಾರೆ. ದೇವಸ್ಥಾನಕ್ಕೆ ಯಾರೇ ಬರಲಿ, ಅಂದರೆ ಯಾರೇ ಮುಖ್ಯ ಅತಿಥಿಗಳು ಗಣ್ಯರು ಬರಲಿ, ಅವರೆಲ್ಲರೂ ದರ್ಶನವನ್ನು ಮಾಡಿಕೊಂಡ ನಂತರ ದೇವಸ್ಥಾನದ ಗರ್ಭಗುಡಿಯ ಸಮೀಪದಲ್ಲಿ ಅವರಿಗೆ ಯಾವುದೇ ವಿಧವಾದಂತಹ ತೀರ್ಥ ಪ್ರಸಾದಗಳನ್ನು ಕೊಡುವುದಿಲ್ಲ. ಕೇವಲ ನೀರಾಜನವನ್ನು, ಮಂಗಳ ನೀರಾಜನವನ್ನು ಮಾತ್ರ ಅವರು ಸ್ವೀಕರಿಸುವಂತಹ ಅವಕಾಶವಿರುತ್ತದೆ. ಆನಂತರದಲ್ಲಿ ಅವರು ರಂಗನಾಯಕ ಮಂಟಪಕ್ಕೆ ಬಂದು ವಿಶ್ರಾಂತಿಯನ್ನು ಪಡೆದು ವೇದ ಪಂಡಿತರು ಮಾಡುವಂತಹ ವೇದಾಶೀರ್ವಚನವನ್ನು ಸ್ವೀಕರಿಸಿ ದೇವಸ್ಥಾನದ ವತಿಯಿಂದ ಅಧಿಕಾರಿಗಳು, ಅರ್ಚಕರು ಕೊಡುವಂತಹ ಭಗವಂತನಿಗೆ ನಿವೇದಿಸಲ್ಪಟ್ಟಿರುವಂತಹ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗುತ್ತಾರೆ. ಇದು ತಿರುಮಲ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನಡೆದುಕೊಂಡು ಬರುವಂತಹ ಒಂದು ಆನವಾಯಿತಿಯಾಗಿದೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಅವರು ರಂಗನಾಯಕ ಮಂಟಪಕ್ಕೆ ತೆರಳಿರುವಂತಹ ದೃಶ್ಯಾವಳಿಯನ್ನು ತಾವು ಗಮನಿಸುತ್ತೀರಿ. ಇದೀಗ ವೇದಾಶೀರ್ವಚನ ಇದೀಗ ಪ್ರಾರಂಭವಾಗಿದೆ. ಕೃಷ್ಣಾಜಿನಂ ಕೃಷ್ಣಾಜಿನಮಿತಿ ಕೃಷ್ಣಾಜಿನಮವ ಕೃಷ್ಣಾಜಿನಮಿತಿ ಕೃಷ್ಣಾಜಿನಮವ ಕೃಷ್ಣಾಜಿನಮವ ಕೃಷ್ಣಾಜಿನಂ ಕೃಷ್ಣಾಜಿನಮವಧೂನೋತಿ ಧೂನೋತ್ಯವ ಕೃಷ್ಣಾಜಿನಂ ಕೃಷ್ಣಾಜಿನಮವಧೂನೋತಿ ಕೃಷ್ಣಾಜಿನಮಿತಿ ಕೃಷ್ಣ ಅಜಿನಂ ಅವಧೂನೋತಿ ಧೂನೋತ್ಯವವಧೂನೋತಿ ಮಹಿಮೇ ಧೂನೋತ್ಯವವಧೂನೋತಿ ಮೇ ಧೂನೋತಿ ಮಹಿಮೇ ಧೂನೋತಿ ಧೂನೋತಿ ಮಹಿಮೇ ಧೂನೋತಿ ಧೂನೋತಿ ಮಹೇವ ಇಮಹೇವೈವೇ ಮಹಿಮಹೇವಾಸ್ಮ ಅಸ್ಮಾಯೇವೇ ಮಹಿಮಹೇವಾಸ್ಮೈ ಏವಾಸ್ಮಾಸ್ಮಾಯೇವೈವಾಸ್ಮೈ ಲೋಕಾ ಲೋಕಾಸ್ಮಾಯೇವೈವಾಸ್ಮೈ ಲೋಕಾ ಅಸ್ಮೈ ಲೋಕಾ ಲೋಕಾಸ್ಮಾಸ್ಮೈ ಲೋಕಾ ಪ್ರೀತಾ ಪ್ರೀತಾ ಲೋಕಾಸ್ಮಾಸ್ಮೈ ಲೋಕಾ ಪ್ರೀತಾ ಲೋಕಾ ಪ್ರೀತಾ ಪ್ರೀತಾ ಲೋಕಾ ಲೋಕಾ ಪ್ರೀತಾ ಅಭೀಷ್ಟ ಅಭೀಷ್ಟ ಪ್ರೀತಾ ಲೋಕಾ ಲೋಕಾ ಪ್ರೀತಾ ಅಭೀಷ್ಟ ಪ್ರೀತಾ ಅಭೀಷ್ಟ ಅಭೀಷ್ಟ ಪ್ರೀತಾ ಪ್ರೀತಾ ಅಭೀಷ್ಟ ಭವಂತಿ ಭವಂತ್ಯಭೀಷ್ಟ ಪ್ರೀತಾ ಪ್ರೀತಾ ಅಭೀಷ್ಟ ಭವಂತಿ ಅಭೀಷ್ಟ ಭವಂತಿ ಭವಂತ್ಯಭೀಷ್ಟ ಅಭೀಷ್ಟ ಭವಂತಿ ಅಭೀಷ್ಟಾರಿತ್ಯಭೀಷ್ಟಾಃ ಭವಂತೀತಿ ಭವಂತಿ ಗ್ರಹಣೇಶ್ಚಾಯಿತೆ ಇಮಾನ್ ಜಗದಾಗಂ ಸಂಗೃಹಾಮೀತಿ ದ್ವಾದಶಾರತ್ನೇ ಭವತಿ ದ್ವಾದಶಮಾಸಃ ಸಂವತ್ಸರಃ ಸಂವತ್ಸರಮೇವ ಬೃಂಧೆ ಪೌಂಜೀ ಭವತಿ ಊರ್ಧ್ವೈ ಮುಂಜಾಃ ಊರ್ಧ್ವಮೇವ ಬೃಂಧೆ ಚಿತ್ರಾಕ್ಷತ್ರಂ ಭವತಿ ಚಿತ್ರಂ ವಾ ಏತತ್ಕರ್ಮ ವಿಶ್ವಮೇಧಃ ಸಮೃದ್ಧಿ ಬೃಹದಾಧಿಪರೇವ ದೈವತನ್ನಃ ವೃಷಭಾಗ್ರೇಶ್ವರೇವ ದೈವತನ್ನಃ ಹರಿಹೈರಾಧಿಪರೇವ ದೈವತನ್ನಃ ಭಗವಾನ್ ವೆಂಕಟೇಶ ದೈವತನ್ನಃ ಶ್ರೀ ಶ್ರೀನಿವಾಸಃ ಪರದೈವತನ್ನಃ ಶ್ರೀ ಶ್ರೀನಿವಾಸಃ ಪರಮಂಧರನ್ನಃ ಶ್ರೀ ಶ್ರೀನಿವಾಸಃ ಕುಲದೈವತನ್ನಃ ಶ್ರೀ
हृदये भूतकारुण्यलक्ष्मीः खड्गाग्रे शौर्यलक्ष्मीः निखिलगुणगणाडम्बरे कीर्तिलक्ष्मीः सर्वाङ्गे सौम्यलक्ष्मीः त्वयोर्विजयसाम्राज्यलक्ष्मीः श्रीर्वर्चस्वमायुष्मारोग्यमाविधाक्षोभमानं महीयते धान्यं धनं वशं बहुपुत्रलाभं धनसंवत्सरं दीर्घमायुः शतमानं भवति शतायुः पुरुषस्वेन्द्रियायुष्येवेन्द्रिये प्रतिष्ठति लक्ष्मी प्रसन्न वेङ्कटेश्वर प्रसाद सिद्धिरस्तु ಶ್ರೀ ವೆಂಕಟಾದ್ರಿ ನಿಲಯನ ದಿವ್ಯ ಸಾನ್ನಿಧ್ಯದಲ್ಲಿ ಇದೀಗ ದೇವಸ್ಥಾನದ ವತಿಯಿಂದ ವಿಶೇಷವಾದಂತಹ ದಿನದರ್ಶಿಕೆಗಳ ಬಿಡುಗಡೆಯ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ. ಭಕ್ತರು ಅತ್ಯಂತ ಆದರಪೂರ್ವಕವಾಗಿ ಮನೆಗಳಲ್ಲಿ ಇರಿಸಿಕೊಳ್ಳುವಂತಹ ದಿನದರ್ಶಿಕೆ ಇದಾಗಿದೆ. ಅದೇ ರೀತಿಯಲ್ಲಿ ದೈನಂದಿನಿ ಅಥವಾ ಡೈರಿ ಎಂದು ಕರೆಯಲ್ಪಡುವಂತಹ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮವೂ ಕೂಡ ಇದೀಗ ನಡೆಯುತ್ತದೆ. ಮುಖ್ಯಮಂತ್ರಿಗಳ ಕರಕಮಲದಿಂದ ಬಿಡುಗಡೆಯಾಗಿರುವಂತಹ ಈ ಒಂದು ದಿನದರ್ಶಿಕೆಯನ್ನು ಭಕ್ತರು ಅತ್ಯಂತ ಉತ್ಸಾಹದಿಂದ ಕೊಂಡು ಮನೆಗಳಲ್ಲಿ ಬಳಸಿಕೊಡುವುದನ್ನು ನಾವು ನೋಡುತ್ತೇವೆ. ಇಂತಹ ವಿಶಿಷ್ಟವಾದಂತಹ ಒಂದು ಪ್ರಕ್ರಿಯೆ ತಿರುಮಲ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವಂತಹದ್ದೇ. ಈ ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಒಂದು ಕ್ಯಾಲೆಂಡರ್ ಅಥವಾ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸುತ್ತಾರೆ. ಇಂತಹ ವಿಶೇಷವಾದಂತಹ ಒಂದು ಕಾರ್ಯಕ್ರಮದ ವೈಭವವನ್ನು ಇದೀಗ ತಾವು ಗಮನಿಸುತ್ತಿದ್ದೀರಿ. ಭಕ್ತ ಜನರ ಮನೆ ಮನೆಗಳಿಗೆ ಮುಟ್ಟುವಂತಹ ಒಂದು ವಿಶೇಷವಾದ ದಿನದರ್ಶಿಕೆ ಇದಾಗಿದೆ. ಈ ಶುಭಕರವಾದಂತಹ ವೇಳೆಯನ್ನು ನಾವೆಲ್ಲರೂ ಕೂಡ ಆಸ್ವಾದಿಸಿದ್ದೇವೆ. ಎಲ್ಲ ಜನ ಸಮುದಾಯಕ್ಕೂ ಕೂಡ ಮುಟ್ಟುವಂತಹ ರೀತಿಯಲ್ಲಿ ದೇವಸ್ಥಾನವು ವಿಶೇಷವಾದಂತಹ ವ್ಯವಸ್ಥೆಯನ್ನು ಕೈಗೊಳ್ಳುತ್ತದೆ. ಇದೀಗ ಡೈರಿ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗಿದೆ. ಶ್ರೀ ಶ್ರೀನಿವಾಸನ ವಿಶೇಷವಾದಂತಹ ಒಂದು ಚಿತ್ರದಿಂದ ಉಬ್ಬು ಚಿತ್ರದಿಂದ ಕೂಡಿರುವಂತಹ ದಿನದರ್ಶಿಕೆ ಇದಾಗಿದ್ದು, ಇದನ್ನು ಮುಂದಿನ ವರ್ಷಕ್ಕೆ ಬಳಸಬಹುದಾದಂತಹ ಒಂದು ಪುಸ್ತಕ ಇದಾಗಿದೆ. ಇಂತಹ ಒಂದು ವಿಶೇಷವಾದಂತಹ ದಿನದರ್ಶಿಕೆಯನ್ನು ತಾವು ಗಮನಿಸುತ್ತಿದ್ದೀರಿ. ಇದಕ್ಕೂ ಕೂಡ ಭಕ್ತರಲ್ಲಿ ಅಪಾರವಾದಂತಹ ಬೇಡಿಕೆ ಇದೆ. ಶ್ರೀ ಶ್ರೀನಿವಾಸನ ಒಂದು ಚಿತ್ರವಿರುವಂತಹ ಈ ಒಂದು ಪುಸ್ತಕದಲ್ಲಿ ಬರೆಯುವುದರಿಂದ ತಮ್ಮ ವ್ಯಾಪಾರ ವಹಿವಾಟುಗಳು ಶ್ರೀನಿವಾಸನ ಕೃಪೆಯಿಂದ ಅತ್ಯಂತ ಶುಭಕರವಾಗಿ ನಡೆಯುತ್ತವೆ ಎನ್ನುವಂತಹ ಒಂದು ದೃಢವಾದಂತಹ ನಂಬಿಕೆ ಜನರಲ್ಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿಕೊಂಡು ಇದೀಗ ದೇವಸ್ಥಾನದಿಂದ ಅಥವಾ ರಂಗನಾಯಕ ಮಂಟಪದಿಂದ ಹೊರಬರುತ್ತಿದ್ದಾರೆ. ಇನ್ನು ನಂತರ ನಡೆಯುವಂತಹದ್ದು ಪರಮಾತ್ಮನ ಗರುಡ ವಾಹನ ಸೇವೆ. 7 ಗಂಟೆಯ ಸುಮಾರಿಗೆ ಪ್ರಾರಂಭವಾಗುವಂತಹ ಗರುಡೋತ್ಸವ ಕೂಡ ದೇವಸ್ಥಾನದ ಒಳಭಾಗದಿಂದಲೇ ಈ ವರ್ಷ ಪ್ರಾರಂಭವಾಗುವುದರಿಂದಾಗಿ ಆ ಕಾರ್ಯಕ್ರಮದಲ್ಲಿಯೂ ಕೂಡ ಅವರು ಭಾಗವಹಿಸುವಂತಹ ಒಂದು ಅವಕಾಶವನ್ನು ಪಡೆದಿದ್ದಾರೆ. ರಂಗನಾಯಕ ಮಂಟಪದಿಂದ ಸಂಪಿಗೆಯ ಪ್ರಾಕಾರ ಅಥವಾ ಕಲ್ಯಾಣ ವೇದಿಕೆಗೆ ಅವರು ಸುಲಭವಾಗಿ ಹೋಗಬಹುದಾಗಿದೆ. ಅಂತಹ ಒಂದು ದೃಶ್ಯಾವಳಿಯನ್ನು ಕೂಡ ತಾವು ನಿರೀಕ್ಷಿಸಬಹುದಾಗಿದೆ. ಇದೀಗ ತಿರುಮಲದ ಸುತ್ತೆಲ್ಲ ಒಮ್ಮೆ ನಾವು ವೇಗವಾಗಿ ಸಂಚಾರವನ್ನು ಮಾಡುತ್ತಾ ಇಲ್ಲಿನ ವಿದ್ಯುತ್ ದೀಪಾಲಂಕಾರ ವೈಭವಗಳನ್ನು, ಇಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು, ಈ ದೇವಸ್ಥಾನದ ವಿಶೇಷ ಶಿಲ್ಪಕಲಾ
ವಿಶೇಷತೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಈ ಎಲ್ಲ ವಿಶೇಷ ವೈಭವಗಳೊಂದಿಗೆ ಕೂಡಿರುವಂತಹ ಈ ಶುಭಕರವಾದಂತಹ ದೃಶ್ಯಾವಳಿಗಳನ್ನು ನಾವಿದೀಗ ವೀಕ್ಷಿಸುತ್ತಿದ್ದೇವೆ. ಶ್ರೀ ವೆಂಕಟನಾಥನ ದಿವ್ಯವಾದಂತಹ ಒಂದು ದೇವಸ್ಥಾನದ ಸಮೀಪದಲ್ಲಿರುವಂತಹ ಮಹಾದ್ವಾರದ ಒಂದು ದೃಶ್ಯಾವಳಿ. ಎಲ್ಲ ವಾಹನಗಳು ಕೂಡ ಈ ಒಂದೇ ಒಂದು ಮಾರ್ಗದಿಂದ ಬೆಟ್ಟದ ಒಳಗೆ ಪ್ರವೇಶಿಸಲು ಅವಕಾಶವಿದೆ. ಅದೇ ರೀತಿಯಲ್ಲಿ ಒಂದೇ ಒಂದು ಮಾರ್ಗದಿಂದ ಬೆಟ್ಟವನ್ನು ಇಳಿಯಲು ವ್ಯವಸ್ಥೆ ಇದೆ. ಆದ್ದರಿಂದ ಅತ್ಯಂತ ಸುರಕ್ಷಿತವಾದ ಸುವ್ಯವಸ್ಥಿತವಾದಂತಹ ಒಂದು ಮಾರ್ಗ ಇದಾಗಿದ್ದು, ಒಳಗೆ ಹೋಗುವ ಮತ್ತು ಹೊರಗೆ ಬರುವಂತಹ ಮಾರ್ಗಗಳೆರಡೂ ಬೇರೆ ಬೇರೆ ಆಗಿದ್ದರೂ ಕೂಡ ಕೇವಲ ಒಂದೇ ಒಂದು ಮಾರ್ಗದಲ್ಲಿ ಒಳ ಹೋಗುವ, ಕೇವಲ ಒಂದೇ ಒಂದು ಮಾರ್ಗದಲ್ಲಿ ಬೆಟ್ಟವನ್ನು ಇಳಿಯುವಂತಹ ವ್ಯವಸ್ಥೆ ತಿರುಮಲ ಕ್ಷೇತ್ರಕ್ಕೆ ಇದೆ. ಆದ್ದರಿಂದ ಇದರ ಭದ್ರತೆ ಅತ್ಯಂತ ವಿಶಿಷ್ಟವಾದದ್ದು, ಅದಕ್ಕಿರುವಂತಹ ವ್ಯವಸ್ಥೆಗಳು ಕೂಡ ಅತ್ಯಂತ ವಿಶಿಷ್ಟವಾದದ್ದು ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬಹುದು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಇದೀಗ ದೇವಾಲಯದ ರಂಗನಾಯಕ ಮಂಟಪದಿಂದ ಹೊರಬಂದಿರುವುದನ್ನು ನಾವು ಗಮನಿಸುತ್ತಿದ್ದೇವೆ. ಈ ವಿಶಿಷ್ಟವಾದಂತಹ ಒಂದು ಸಂದರ್ಭವನ್ನು ತಾವು ಗಮನಿಸುತ್ತಿದ್ದೀರಿ. ಶ್ರೀ ವೆಂಕಟನಾಥನ ದಿವ್ಯ ಸಾನ್ನಿಧ್ಯದಲ್ಲಿ ಅವರಿದ್ದಾರೆ. ಸುಮಾರು 2 ಗಂಟೆಗಳ ಕಾಲವನ್ನು ಇಲ್ಲಿ ಅವರು ಕಳೆಯುತ್ತಿರುವುದನ್ನು ತಾವು ನೋಡುತ್ತಲೇ ಇದ್ದೀರಿ. ಅವರಿದೀಗ ಕಲ್ಯಾಣ ವೇದಿಕೆಯತ್ತ ಹೆಜ್ಜೆಯನ್ನು ಇಡುತ್ತಿದ್ದಾರೆ. ಇದು ನಿತ್ಯ ಕಲ್ಯಾಣದ ಒಂದು ವೇದಿಕೆ. ಒಂದು ಕಾಲದಲ್ಲಿ ಪ್ರದಕ್ಷಿಣೆಯ ಪಥ ಇದು. ಎರಡನೆಯ ಪ್ರಾಕಾರದಲ್ಲಿಯೂ ಕೂಡ ಪ್ರದಕ್ಷಿಣೆಯನ್ನು ಮಾಡಿ ಗರ್ಭಾಲಯದ ಒಳಗೆ ಪ್ರವೇಶಿಸಬಹುದಾದಂತಹ ಒಂದು ಕಾಲ ಇತ್ತು. ಕಾಲಾಂತರದಲ್ಲಿ ಇದನ್ನು ನಿತ್ಯ ಕಲ್ಯಾಣೋತ್ಸವ ವೇದಿಕೆಯನ್ನಾಗಿ ಮಾರ್ಪಡಿಸಿದ್ದಾರೆ. ಆದ್ದರಿಂದ ಇಲ್ಲಿ ದೇವಾಲಯದ ಸುತ್ತಲೂ ತಿರುಗುವಂತಹ ಯಾವುದೇ ವಿಧವಾದಂತಹ ವ್ಯವಸ್ಥೆ ಇರುವುದಿಲ್ಲ. ಇದೀಗ ಪರಮಾತ್ಮನ ಸಾನ್ನಿಧ್ಯಕ್ಕೆ ಅವರು ಆಗಮಿಸಿದ್ದಾರೆ. ಅಂದರೆ ಉತ್ಸವ ವಿಗ್ರಹ ಇರುವಂತಹ ಸ್ಥಾನಕ್ಕೆ ಅವರು ಆಗಮಿಸಿರುವುದನ್ನು ತಾವು ಗಮನಿಸಬಹುದು. ಇಲ್ಲಿ ಮಲಯಪ್ಪ ಸ್ವಾಮಿ ಎಂದು ಕರೆಯಲ್ಪಡುವಂತಹ ಶ್ರೀ ವೆಂಕಟಾಚಲಾಧೀಶ್ವರನಿಗೆ ವಿಶೇಷವಾದಂತಹ ಅಲಂಕಾರಗಳೊಂದಿಗೆ ಗರುಡವಾಹನಾಧಿರೂಢನನ್ನಾಗಿ ಪರಮಾತ್ಮನನ್ನು ಇರಿಸಿದ್ದಾರೆ. ಅದಾಗಲೇ ತೆರೆದು ತೆರೆಯನ್ನು ಸರಿಸಿ ಪರಮಾತ್ಮನ ದಿವ್ಯ ಉತ್ಸವದ ಸಿದ್ಧತೆಯನ್ನು ಗೈದಿದ್ದಾರೆ. ಅತ್ಯಂತ ವೈಭವೋಪೇತವಾದಂತಹ ರೀತಿಯಲ್ಲಿ ಮಾಲಾಲಂಕಾರವನ್ನು ಇಂದು ಮಾಡುತ್ತಾರೆ. ಅದೇ ರೀತಿಯಲ್ಲಿ ಸಹಸ್ರ ನಾಮ ಮಾಲೆ ಎಂದು ಕರೆಯಲ್ಪಡುವಂತಹ ವಿಶೇಷವಾದಂತಹ ಮಾಲಿಕೆಯನ್ನು ಕೂಡ ಪರಮಾತ್ಮನಿಗೆ ಇಂದು ಅಲಂಕರಿಸುತ್ತಾರೆ. ಗರುಡನು ನಮಗೆ ಒಂದು ಬೃಹದಾಕಾರದಲ್ಲಿಯೂ ಪರಮಾತ್ಮನು ಚಿಕ್ಕದಾದಂತಹ ಆಕಾರದಲ್ಲಿಯೂ ನಮಗೆ ಕಂಡುಬರುತ್ತಾನೆ. ಅಂದರೆ ಗರುಡನು ನಮಗೆ ಹತ್ತಿರದಲ್ಲಿಯೂ ಪರಮಾತ್ಮನು ದೂರದಲ್ಲಿಯೂ ಇದ್ದಂತೆ ಗೋಚರವಾಗುವಂತಹ ಒಂದು ದೃಶ್ಯಾವಳಿ ಇದು. ಇದರಲ್ಲಿ ಪರಮಾತ್ಮನ ದಿವ್ಯವಾದಂತಹ ವೈಭವಗಳನ್ನೆಲ್ಲವನ್ನು ಕೂಡ ಕಾಣುವಂತಹ ಒಂದು ಸಂದರ್ಭ ಇದು. ಗರುಡೋತ್ಸವಕ್ಕೆ ವಿಶೇಷವಾದಂತಹ